ನಾಲ್ಕು ನನ್ನ ಹತ್ರ ಇವಾಗಿಲ್ಲ. ತುಂಬ ಚೆನ್ನಾಗಿ ಪಳಪಳ ಅನ್ನೋ ಥರ ಕ್ಲೀನ್ ಮಾಡಿದ್ದೀನಿ. ಅಂದರೆ ನಾನು ಎಲ್ಲರೂ ಇಟ್ಕೊಂಡಿದ್ರೆ ಅದು ಬಿಟ್ಟು ಬರ್ತೀನಿ. ಅದು ಬಿಟ್ಟ ಮೇಲೆ ಮೈ ಬಾಲ್ ಗ್ಲಾಸ್ ವೇಸ್ಟ್ ಆಗೋಗುತ್ತೆ, ಅದೆಲ್ಲ ರಂಪ ರಾಮಾಯಣ ಯಾಕೆ ಅಂತ. ಸೊ ಲಂಚ್ ಬ್ಯಾಗ್ ಪ್ರೈಸ್ ಬಂದ್ಬಿಟ್ಟು ಬೇಗ ಮಾತಾಡೋದಕ್ಕೆ ನನಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ವಿಡಿಯೋ ಮಾಡಬೇಕು, ನಿಮಗೆ ಇದ್ರದ್ದು ಪ್ರೈಸಸ್ ಹೇಳಬೇಕು, ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಬೇಕು. ಇದು ನನ್ನ ಮೇನ್ ಇಂಟೆನ್ಷನ್ ಅಷ್ಟೇ. ಸಿಗುತ್ತೋ, ಮಕ್ಕಳು ತಗೊಳ್ತವೆ ಇಲ್ಲ ಬೇರೆ. ಆ್ಯಂಡ್ ದ ಮೋಸ್ಟ್ essential thing that I need in the Bangalore during rainy days ಅಂತ ಹೇಳಿದ್ರೆ ಬ್ರಷ್ ಹೋಲ್ಡರ್. ಒಂದೇ ನೋಡೋಣ ಏನೇನು ತೊಗೊಂಡಿದ್ದೀನಿ ಅಂತ. ಜಸ್ಟ್ ಅ ಸೆಕೆಂಡ್, ನಾನು ತೋರ್ಸೋಕೆ ಮುಂಚೆ ಹೇರ್ ಟೈ ಮಾಡಿಬಿಡ್ತೀನಿ ಬಿಕಾಸ್ ಹಿಂಸೆ ಆಗ್ತಾಯಿದೆ. ಓಕೆ, ಸೊ ಫಸ್ಟ್ ಐಟಮ್ ಬಂದ್ಬಿಟ್ಟು ವಿತ್ ಪ್ರೈಸಸ್ ಹೇಳಬೇಕಾ? ಓಕೆ, ಹೇಳ್ತೀನಿ. ಫಸ್ಟ್ ಐಟಮ್ ಬಂದ್ಬಿಟ್ಟು ಫೇಶಿಯಲ್ ಟವಲ್ಸ್ನ ಪರ್ಚೇಸ್ ಮಾಡಿದೆ. ಇಟ್ಸ್ ಫಾರ್ 88 ರುಪೀಸ್ಗೆ ಇರೋದು ನನಗೆ 79 ರುಪೀಸ್ಗೆ ಸಿಕ್ಕಿದೆ, ಡಿಸ್ಕೌಂಟ್ ಹೋಗಿ ಡಿಮಾರ್ಟ್ ಡಿಸ್ಕೌಂಟ್ಗೆ. ಆ್ಯಂಡ್ ಇದು 20 ರುಪೀಸ್ ಡಿಮಾರ್ಟ್ ಪ್ರೈಸ್. ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಚೇಸ್ ಇನ್ ಡಿಮಾರ್ಟ್ ಅಂತ ಹೇಳಿದ್ರೆ ಈ ಮ್ಯಾಟ್. ಬಿಕಾಸ್ ನನ್ನ ಫ್ರೆಂಡ್ ಡೋರ್ಗೆ ಇದು ತುಂಬ ಮ್ಯಾಚ್ ಆಗುತ್ತೆ. ಡೋರ್ಗೆ ಅನ್ನೋದಕ್ಕಿಂತ ನನ್ನ ಹಾಲ್, ಲೈಕ್ ನಾನಿರುವಂಥ ಮನೆ ಹಾಲ್ ಕಲರ್ಗೂ ಮತ್ತು ನಲ್ಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡಿದ್ದೀನಿ. ಹಾಕಿದ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಹೇರ್ ಟವಲ್ ಪರ್ಚೇಸ್ ಮಾಡಿದ್ದೀನಿ. ಮ್ಯಾಟ್ ಪ್ರೈಸ್ ಹೇಳ್ತೀನಿ ಒಂದು ನಿಮಿಷ. ಐ ಗಾಟ್ ದಿಸ್, ಇದು 299ದು. ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 199ಗೆ ನನಗೆ ಆಫರಲ್ಲಿ ಸಿಕ್ಕಿದೆ. ಆ್ಯಂಡ್ ಇದು ಹೇರ್ ಟವಲ್, ಇದು 229ದು ನನಗೆ ಡಿಮಾರ್ಟ್ ಪ್ರೈಸಲ್ಲಿ 199ಗೆ ಸಿಕ್ಕಿದೆ. ಆ್ಯಂಡ್ ಇದು ಒಂಥರ ವಾಟ್ ಐ ಪರ್ಚೇಸ್ಡ್ ಇನ್ ಡಿಮಾರ್ಟ್ ಅಂತಲೂ ಆಗ್ಬೋದು, ಆರ್ ವಾಟ್ ಐ ಗಾಟ್ ಫ್ರಮ್ ಡಿಮಾರ್ಟ್ ಅಂತಲೂ ಆಗ್ಬೋದು, ಆರ್ ಡಿಮಾರ್ಟ್ ಹಾಲ್ ಅಂತಲೂ ಆಗ್ಬೋದು. ಆ್ಯಂಡ್ ಇದು ಯಾರ್ಡ್ಲೆ ಲಂಡನ್ದು ನೀವೆಲ್ಲ ಪರ್ಫ್ಯೂಮ್ಸ್ ನೋಡಿರ್ತೀರ. ನನಗೆ ಇದ್ರದ್ದು ಹ್ಯಾಂಡ್ ವಾಶ್ ಇಷ್ಟ ಆಯಿತು, ಸೊ ಹ್ಯಾಂಡ್ ವಾಶ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಪ್ರೈಸ್ ಕಾಣಿಸ್ತಿಲ್ಲ, ಅರೌಂಡ್ 100+ ಇರ್ಬೋದು. ಆ್ಯಸ್ ನನಗೆ ನೆನಪಿನಂಗೆ 150+ ಆರ್ 100+ ಇರ್ಬೋದು ಈ ಹ್ಯಾಂಡ್ ವಾಶ್ಗೆ. ಆ್ಯಂಡ್ ಇದು ಕಿಚನ್ಗೆ ನನಗೆ ಬೇಕಿತ್ತು, ಪದೇ ಪದೇ ಬಟ್ಟೆ ಒರೆಸೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಡಿಮಾರ್ಟ್ ಪ್ರೈಸ್ 45 ರುಪೀಸ್ಗೆ ಸಿಕ್ತು. ನಾರ್ಮಲ್ ಪ್ರೈಸ್ ಬಂದು 50 ರುಪೀಸ್, ಬಟ್ ನನಗೆ 45 ರುಪೀಸ್ಗೆ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ಸ್. ನಾನು ಹಾಸನಿಂದ ಬರುವಾಗ ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ರು ಕರ್ಟನ್ಸ್ನ, ಬಟ್ ನಾನು ಅದನ್ನು ಹಾಕಿರಲಿಲ್ಲ ಬಿಕಾಸ್ ಈ ಮನೆಗೆ ಅದು ಸೂಟ್ ಆಗ್ತಾ ಇರಲಿಲ್ಲ ಅಂತ ಹೇಳಿ. ಗ್ರೇ ಕಲರಲ್ಲಿ 2 ಕರ್ಟನ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 325 ಇರೋದು, ಬಟ್ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು ನನಗೆ 249ಗೆ ಸಿಕ್ಕಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ 2 ಪ್ರಾಡಕ್ಟ್ ತೊಗೊಂಡಿದ್ದೀನಿ ಸೇಮ್. ಆ್ಯಂಡ್ ಇನ್ನೊಂದು ಗೋಲ್ಡನ್ ಕಲರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬ್ಯಾಗಿಂದು ಇದು ಕೂಡ ನನಗೆ ಸೇಮ್ ಅಮೌಂಟ್ ಇರ್ಬೋದು. ನಾನು ಏನಕ್ಕೆ ಬೇಗ ಮಾಡ್ತಿದ್ದೀನಿ ಅಂದರೆ ಆಲ್ರೆಡಿ ಟೈಮ್ ಬಂದು 11 o'clock. 11 o'clockಲ್ಲಿ ನೈಟ್ 11 o'clockಲ್ಲಿ ನಾನು ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ಅಕ್ಕಪಕ್ಕ ಕೆಳಗಡೆ ಮನೆಯೆಲ್ಲ ಬೈಕೊಂಡ್ಬಿಡ್ತಾರೆ, ಹಾಗಾಗಿ ಬೇಗ ಹೇಳ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸೇಮ್ 325 ರುಪೀಸ್, ಬಟ್ ಡಿಮಾರ್ಟ್ ಆಫರ್ ಬಂದ್ಬಿಟ್ಟು ನಿಮಗೆ 249 ರುಪೀಸ್ಗೆ ಸಿಕ್ಕಿದೆ. ಇದು ಕೂಡ 2 ಸೇಮ್ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನೇನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ಕೂಡ ಹಾಲ್ಗೆ ಮ್ಯಾಟ್ ಪರ್ಚೇಸ್ ಮಾಡೋದಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ, ಮತ್ತು ಹಾಲ್ಗೆ ಮ್ಯಾಚ್ ಆಗುತ್ತೆ. ನಾನು ಇನ್ನೂ ಕನ್ಫ್ಯೂಷನ್ ಇದ್ದೀನಿ, ಹಾಲ್ಗೆ
ಗ್ರೇ ಹಾಕ್ಲಾ ಗೋಲ್ಡನ್ ಹಾಕ್ಲಾ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಮ್ಯಾಟ್ ಸೇಮ್ ಕಲರ್ ಇರೋದ್ರಿಂದ ಗೋಲ್ಡನ್ನ ಹಾಲ್ಗೆ ಹಾಕೋದೇ ಬೆಸ್ಟ್ ರೂಮ್ಗಿಂತ ಅಂತ ಹೇಳಿ. ಲುಕ್ ಕೂಡ ತುಂಬ ಎಲಿಗೆಂಟ್ ಅಂತ ಬರುತ್ತೆ. ನಾನು ಒಂದು ಗುಡ್ಡೆ ಬಿಸ್ಕೆಟ್ ತೊಗೊಂಡಿದ್ದೀನಿ, ಯಾಕೆ ತೊಗೊಂಡೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಇದು ಕೂಡ ಸೇಮ್ 20 ರೂಪೀಸ್, 25, ಬಟ್ ಡಿ ಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 20 ರೂಪೀಸ್, 5 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ ನನಗೆ. ಆ್ಯಂಡ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ದಟ್ ಐ ನೀಡ್ ಇನ್ ದ ಬ್ಯಾಂಗ್ಳೂರ್ ಡ್ಯೂರಿಂಗ್ ರೈನಿ ಡೇಸ್ ಅಂತ ಹೇಳಿದ್ರೆ ರೈನ್ ಕೋಟ್. ಆ್ಯಂಡ್ ಕೆಳಗಡೆ ನಾನಿರುವಂಥ ಬಿಲ್ಡಿಂಗಲ್ಲಿ ಕೆಳಗಡೆ ಕೂಡ ನಾನು ಹೋಗುವಂಥ ಸ್ಕೂಲಲ್ಲಿ ಸೈನ್ಸ್ HOD ಮೀನ್ಸ್ ಮ್ಯಾಮ್ ಕೆಳಗಡೆ ಇರೋದು. ಅವ್ರ ಫ್ಯಾಮಿಲಿ ಜೊತೆ ನನ್ನ ಡಿ ಮಾಡಿಗೆ ಬಂದಿದ್ರು. ಆಗ ಅವ್ರು ನನಗೆ ನೆನೆಸಿದ್ರು ಮ್ಯಾಮ್ ರೈನ್ ಕೋಟ್ ತೊಗೊಳ್ಬೇಕು ಅಂತ. ಬಟ್ ನಾನು ಎಲ್ಲೋ ಒಂದು ಯೋಚನೆ ಮಾಡ್ತಾರೆ ಬೇಕಲ್ವಾ ರೈನ್ ಕೋಟ್ ಅಂತ ಹೇಳಿ. ಆ್ಯಂಡ್ ಹಾಸನಲ್ಲಿ ಒಂದು ಇದೆ ಒಳ್ಳೆ ಬ್ರ್ಯಾಂಡಿಂದೆ, ಬಟ್ ಅದು ಅಪ್ಪಂಗೆ ಬೇಕಲ್ಲ, ಹಾಗಾಗಿ ಇದು ಬಂದ್ಬಿಟ್ಟು 350 ರೂಪೀಸ್. ಬಟ್ ಡಿ ಮಾರ್ಟ್ ಪ್ರೈಸಲ್ಲಿ ನನಗೆ ಆಫರಲ್ಲಿ 299ಗೆ ಸಿಕ್ಕಿದೆ ಇದು. ಆ್ಯಂಡ್ ನೀವೇ ನೋಡ್ಬೋದು, ವೇಟ್, ನೀವೇ ನೋಡಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಇಷ್ಟು ಕಮ್ಮಿ ದುಡ್ಡಿಗೆ ಇಷ್ಟು ಚೆನ್ನಾಗಿ ನಿಜವಾಗ್ಲೂ ಚೆನ್ನಾಗಿದೆ. ಕರ್ಟನ್ ಎಲ್ಲ ಕ್ವಾಲಿಟಿ ನಾನು ನಿಮಗೆ ಪದೇ ಪದೇ ತೋರಿಸ್ತಲ್ಲ, ಯಾಕಂದರೆ ತುಂಬ ಚೆನ್ನಾಗೇ ಇದೆ. ಯಾಕಂದರೆ ನಾನು ತೊಗೊಂಡಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಇದೆಲ್ಲ ನಾನು ಏನಾದ್ರು ಔಟ್ ಸ್ಟೋರ್ ಮಾಡಿದ್ರೆ ಇನ್ ಕೇಸ್ ಮಾಡ್ತೀನಿ, ಇನ್ ಕೇಸ್ ಅಲ್ಲ, ಬಟ್ ಅವಾಗ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಜಸ್ಟ್ ನಾನು ಡಿ ಮಾರ್ಟ್ ಹಾಲ್ ಅಂತ ಹೇಳಿ ಮಾಡ್ತಿರೋದ್ರಿಂದ ಪ್ರಾಡಕ್ಟ್ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಿದ್ರೆ ತಪ್ಪಾಗುತ್ತೆ. ಸೊ ವೆನ್ ಐ ಡೂ ಹೋಮ್ ಟೂರ್ ಅವಾಗ ಒಂದೊಂದು ಐಟಮ್ ಬಗ್ಗೆನೂ ಅದ್ರ ಸ್ಟೋರಿಯಿಂದ ಇದ್ದು ಅದರ ಕ್ವಾಲಿಟಿಯಿಂದ ಇದ್ದು ಅದ್ರ ಪ್ರೈಸ್ ನೆನಪಿದ್ರೆ ಅದನ್ನೂ ಹೇಳ್ತೀನಿ. ಸೊ ಅಷ್ಟೇ. ಆಮೇಲೆ 129 ರೂಪೀಸ್ಗೆ ಕ್ಯೂಟ್ ಲಿಟಲ್ ಟೂತ್ ಪೇಸ್ಟ್ ಆ್ಯಂಡ್ ಬ್ರಷ್ ಹೋಲ್ಡರ್ ನನಗೆ ಸಿಕ್ಕಿದೆ. ಇಟ್ಸ್ ವೆರಿ ಗುಡ್. ನಾನು ಇನ್ನೂ ಓಪನ್ ಮಾಡಿಲ್ಲ, ಐ ಜಸ್ಟ್ ಓಪನ್ ನಾವು. ಈ ಕಲರೇ ಎಷ್ಟು ನ್ಯೂಡಾಗಿ ಎಷ್ಟು ಚೆನ್ನಾಗಿದೆ ಈ ಕಲರ್. ಇಟ್ ಸೂಟ್ಸ್ ಫಾರ್ ಮೈ ಬಾತ್ರೂಮ್ ವೆರಿ ವೆಲ್, ನಂಗೆ ಗೊತ್ತು, ಹಾಗಾಗಿ ಚೆನ್ನಾಗಿದೆ. ಆ್ಯಂಡ್ ಇವತ್ತು ನಾನು ವಾಶ್ರೂಮ್ನ ನೋ ಬ್ರೋಕರ್ ಆ್ಯಪಲ್ಲಿ ಅಮೌಂಟ್ ಕೊಟ್ಟು ಕಳಿಸಿ ತೊಳಿಸಿದ್ದೀನಿ, ಇನ್ಕ್ಲೂಡಿಂಗ್ ವಾಶ್ರೂಮ್ ಡೋರ್ ಸಮೇತ ತೊಳೆದೋಗಿದ್ರೆ. ನನಗೆ ಅವ್ರ ಸರ್ವಿಸ್ ತುಂಬಾ ಇಷ್ಟ ಆಯಿತು. ಸೊ ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಹುಡುಕ್ತಾ ಇದ್ದರೆ ನೋ ಬ್ರೋಕರ್ ಆ್ಯಪಲ್ಲಿ ಬುಕ್ ಮಾಡ್ಕೊಬೋದು. ಬಾತ್ರೂಮ್, ಕಿಚನ್, ಹೋಮ್ ಫುಲ್ ಕ್ಲೀನಿಂಗ್ನು ನೀವು ಬುಕ್ ಮಾಡ್ಕೊಬೋದು. ನಾನು ಜಸ್ಟ್ ವಾಶ್ರೂಮ್ದು ಮಾತ್ರ ಬುಕ್ ಮಾಡಿದ್ದೆ, ಇವತ್ತು ಬಂದು ಕ್ಲೀನ್ ಮಾಡೋಗಿದ್ದಾರೆ. ತುಂಬ ಚೆನ್ನಾಗಿ ಪಳಪಳ ಹತ್ರ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಪ್ರೈಸ್ ಒಂದು ಓಕೆ, ಅದನ್ನು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ, ಇದಕ್ಕೆ ಬೇಡ. ಬಟ್ ನನ್ನ ವಾಶ್ರೂಮ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ತುಂಬ ಎಲಿಗೆಂಟ್ ಆಗೋ ಕಾಣಿಸುತ್ತೆ. ಇಟ್ಸ್ ನಾಟ್ ಲೈಕ್ ರಾಯಲಿ ಲುಕ್. ನನ್ನ ಮನೇನೋ ಆಲ್ಮೋಸ್ಟ್ ಪಿಂಟ್ರೆಸ್ಟ್ರಿ ಅನ್ನೋದಕ್ಕಿಂತ ಲಿಟಲ್ ಪಿಂಟ್ರೆಸ್ಟ್ರಿ, ಲಿಟಲ್ ಸಿಂಪಲ್ ಈ ಥರ ಇಡೋದಕ್ಕೆ ಇಷ್ಟಪಡ್ತೀನಿ. ಫುಲ್ ಪಿಂಟ್ರೆಸ್ಟ್ರಿ ಅಲ್ಲ, ಬಟ್ ಇದು ಪಿಂಟ್ರೆಸ್ಟ್ರಿ ಆಗುತ್ತೆ, ಬಟ್ ಲಿಟಲ್ ಸಿಂಪಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನನಗೆ 129 ರೂಪೀಸ್ಗೆ ಸಿಕ್ಕಿದೆ. ಆ್ಯಂಡ್ ಇಟ್ಸ್ ವರ್ತ್ ಇಟ್ ಕೂಡ ಕ್ವಾಲಿಟಿ ನೋಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಐ ಗಾಟ್ ದಿಸ್ ಬಾಕ್ಸ್. ಆ್ಯಕ್ಚುಲಿ ಇದನ್ನು ನಾನು ಫ್ರೂಟ್ ಬಾಸ್ಕೆಟ್ ಅಂತ ತೊಗೊಳಕ್ಕೆ ಹೋದೆ, ಬಟ್ ಆ್ಯಕ್ಚುಲಿ ಇದು ಫ್ರೂಟ್ ಬಾಸ್ಕೆಟ್ ಆಗಿ ನನಗೆ ಯೂಸ್ ಇಲ್ಲ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಇರೋ ಬಾಸ್ಕೆಟಲ್ಲೇ ಫ್ರೂಟ್ ಇಡೋಕ್ಕೆ ಟೈಮ್ ಸಿಗ್ತಿಲ್ಲ. ಇದು ನನ್ನ ಪ್ರಾಡಕ್ಟ್ಸ್ ಇಲ್ಲಿ ನನಗೆ ಬಂದು ಕಬೋರ್ಡ್ ಸಿಕ್ಕಿರೋದು ಬಂದೇ ಆಗಿರೋದ್ರಿಂದ ನಾನು ಎಲ್ಲ ಐಟಮ್ಸ್ನ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಜಸ್ಟ್ ಡೈಲಿ ಏನೇನು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ನಾನು ಇಲ್ಲಿ ಹಾಲಲ್ಲಿ ಮಿರರ್ ಮುಂದೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ಮಿಕ್ಕಿದ ಕೆಲವೊಂದು ಐಟಮ್ಸ್ನೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆಗಲಿ, ನನ್ನ ನೈಲ್ ಪಾಲಿಷಸ್ ಆಗಲಿ ಅಲ್ಲಿ ಕಬೋರ್ಡ್ ಒಳಗಡೆ ಇಟ್ಟಾಗ ಒಂದು ನೆತ್ಕೊಂಡ್ರೆ ಒಂದು ಬಿದ್ದೋಗ್ತಾ ಇತ್ತು. ಸೊ ಇದರೊಳಗಡೆ ನೀಟಾಗಿ ಜೋಡಿಸಿಟ್ಕೊಂಡ್ರೆ ಪಿಂಟ್ರೆಸ್ಟ್ರಿ ಆಗೋ ಕಾಣುತ್ತೆ, ಇನ್ನೊಂದು ಚೆನ್ನಾಗೂ ಕಾಣುತ್ತೆ ಲುಕ್ ವೈಸ್. ಕಬೋರ್ಡ್ ಓಪನ್ ಮಾಡಿದಾಗ ಮತ್ತು ಇದರೊಳಗೆ ಬಿದ್ದಿರುತ್ತೆ, ನಾವು ಎತ್ತಿಡ್ಬೋದು. ಅಲ್ಲಿ ಎಲ್ಲೋ ಬಿದ್ದೋಗುತ್ತೆ, ಆ ಕಬೋರ್ಡ್ ಒಳಗೆ ಉಂಟಬೇಕು ಅದೆಲ್ಲ ಇರಲ್ಲ. ಸೊ ಇದರೊಳಗಡೆ ನೀಟಾಗಿ ಅರೇಂಜ್ ಮಾಡಿಕೊಂಡು ಕಬೋರ್ಡ್ ಒಳಗಡೆ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬೇರೆ ಥರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 150. ಡಿ ಮಾರ್ಟ್ ಆಫರ್ ಬಂದ್ಬಿಟ್ಟು ನನಗೆ 129 ರೂಪೀಸ್ಗೆ ಸಿಕ್ಕಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಮೈ ಪರ್ಚೇಸ್ ಇಸ್ ಲಂಚ್ ಬ್ಯಾಗ್. ಲಂಚ್ ಬ್ಯಾಗ್ ತಗೋಬಾರ್ದು, ನನ್ನ ನಾರ್ಮಲ್ ಬ್ಯಾಗಲ್ಲೇ ಡೈಲಿ ಲಂಚ್ ಬ್ಯಾಗ್ನ ಲೈಕ್ ಲಂಚ್ ಬಾಕ್ಸಸ್ನ ಇಟ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ನನಗೆ ಗಾಡಿ ಓಡಿಸುವಾಗ ಬ್ಯಾಗ್ ಭಾರ ಆಗ್ತಾ ಇತ್ತು. ಕೆಳಗಡೆ ಇಟ್ಕೊಂಡು ಓಡಿಸೋಕ್ಕೆ ನಾವು ಸ್ಯಾರಿ ಹಾಕೋದ್ರಿಂದ ಸ್ಕೂಲ್ಗೆ ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ಲಂಚ್ ಬ್ಯಾಗ್ ಬೇಕು. ಲಂಚ್ ಬ್ಯಾಗ್ ಇದ್ದರೆ ಏನಾದರೂ ಚೆಲ್ಲಿದ್ರು ಲಂಚ್ ಬ್ಯಾಗ್ ಒಳಗೆ ಚೆಲ್ಲುತ್ತೆ. ಲಂಚ್ ಬ್ಯಾಗ್ನ ತೊಳ್ಕೊಬೋದು. ಬ್ಯಾಗ್ನ ಬ್ಯಾಗಲ್ಲಿ ಬುಕ್ಸ್ ಇರುತ್ತೆ, ಅದೆಲ್ಲ ಮತ್ತೆ ವೇಸ್ಟ್ ಆಗುತ್ತೆ, ಅದೆಲ್ಲ ರಂಪ ರಾಮಾಯಣ ಯಾಕೆ. ಸೊ ಲಂಚ್ ಬ್ಯಾಗ್ ಪ್ರೈಸ್ ಬಂದ್ಬಿಟ್ಟು 230 ರೂಪೀಸ್. ಬಟ್ ಡಿ ಮಾರ್ಟ್ ಆಫರ್ ಪ್ರೈಸಲ್ಲಿ ನನಗೆ 199 ರೂಪೀಸ್ಗೆ ಸಿಕ್ಕಿದೆ. ಅಲ್ಲಿಗೆ 30 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಲಂಚ್ ಬ್ಯಾಗ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿದ್ದು ಪೌಚ್. ಮೇನ್ ಥಿಂಗ್ ನನಗೆ ಪೌಚ್ ತೊಗೊಂಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಒಂದು 4 ಪೆನ್ಗಳನ್ನ ತೊಗೊಂಡಿದ್ದೆ. 2 ರೆಡ್ 2 ಬ್ಲೂ ಪೆನ್. 4 ನನ್ನ ಹತ್ರ ಇವಾಗಿಲ್ಲ, ಯಾಕಂದರೆ ನಾನು ಎಲ್ಲರೂ ಇಟ್ಕೊಂಡಿದ್ರೆ ಬಿಟ್ಟು ಬರ್ತೀನಿ. ಅದು ಬಿಟ್ಟ ಮೇಲೆ ಮತ್ತೆ ಅದು ಪೆನ್ ಯಾರಿಗೆ ಸಿಗುತ್ತೋ, ಮಕ್ಕಳು ತೊಗೊತಾರೆ, ಇಲ್ಲ ಬೇರೆ ಟೀಚರ್ಸ್ ತೊಗೋತಾರೆ. ಅದು ತೊಗೋತಾರೆ ಅಂತ ಹೇಳಿದ್ರೆ ನಾನು ಇವಾಗ ಯಾರು ಬಿಟ್ಟಿದ್ರೆ ತೊಗೊಂಡು ಕಲೆಕ್ಷನ್ ಮಾಡ್ತೀನಿ, ಅದನ್ನೆಲ್ಲೋ ಬಿಟ್ಟು ಮರ್ತೋಗ್ತೀನಿ. ಸೊ ಪೌಚಲ್ಲಿ ಅಟ್ಲೀಸ್ಟ್ ಪೌಚ್ ಒಳಗಡೆ ಹಾಕಿಟ್ರೆ ಪೌಚ್ ಎಲ್ಲಾದರೂ ಬಿಟ್ಟಾದ್ರೂ ನಾವು ತೊಗೊಂಡ್ಬರ್ಬೋದಲ್ಲ. ಸೊ ಮೇನ್ ರೀಸನ್ ನಾನು ಪೆನ್ಗಳನ್ನ ತುಂಬ ಕಳ್ಕೊತೀನಿ, ಚಿಕ್ಕ ಮಕ್ಕಳು ಥರ. ಹಾಗಾಗಿ ನಂಗೆ ಒಂದು ಪೌಚ್ ಬೇಕೇ ಬೇಕಿತ್ತು. ಬಿಕಾಸ್ ತುಂಬ ಪೆನ್ಗಳನ್ನ ಕಳೆದುಬಿಟ್ಟಿದ್ದೀನಿ ಆ ಥರ. ನಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಪದೇ ದುಡ್ಡು ಕೊಟ್ಟು ಪೆನ್ ತೊಗೊಂಡು ವೇಸ್ಟ್ ಮಾಡಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 120 ರೂಪೀಸ್. ಡಿ ಮಾರ್ಟ್ ಆಫರ್ ಪ್ರೈಸ್ ನನಗೆ 99 ಅಂದರೆ 99 ರೂಪೀಸ್ಗೆ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಅಪ್ಪ ನಾನು ಮೇನ್ ಡಿ ಮಾರ್ಟ್ಗೆ ಹೋಗಿದ್ದ ರೀಸನ್ನೇ ಸೋಪ್ ಬಾಕ್ಸ್ನ ಪರ್ಚೇಸ್ ಮಾಡೋಕ್ಕೆ. ಬಿಕಾಸ್ ಇಲ್ಲಿ ಬಂದಾಗಿಂದ ನನ್ನ ಹತ್ರ ಸೋಪ್ ಇಡೋದಕ್ಕೂ ಏನೂ ಇರಲಿಲ್ಲ. ಆ ಸೋಪ್ದು ಕವರ್ ಮೇಲೇ ಸೋಪ್ ಹಾಕಿ ಇಡ್ತಾ ಇದ್ದೆ. ಅದು ತುಂಬ ಡಿಸ್ಕಸ್ಟಿಂಗ್ ಆಗಿ ಅನ್ನಿಸ್ತಾ ಇತ್ತು.
ಸೊ ಹೇಗಿದ್ರು ವಾಶ್ ಮಾಡಿಸ್ತೀನಿ ಅಂತ ಗೊತ್ತಿತ್ತಲ್ಲ, ಸೊ ಅಲ್ಲಿ ತನಕ ತೊಗೊಳೋದು ಬೇಡ ಅಂತ ಹೇಳಿ ಅದರಲ್ಲೇ ಅಡ್ಜಸ್ಟ್ ಮಾಡ್ತಿದ್ದೆ. ಆ್ಯಂಡ್ ಇದು ಬಂದುಬಿಟ್ಟು ತುಂಬ ತೊಗೊಂಡೆ, ಏನಕ್ಕೆ ಅಂದರೆ ಕೆಲವೊಂದು ಇಡೋಕ್ಕೆ, ಬಟ್ಟೆ ಸೋಪ್ ಇಡೋಕ್ಕೆ, ಮೈಗೆ ಹಾಕೋ ಸೋಪ್ ಇಡೋಕ್ಕೆ, ಇನ್ನೊಂದು ಮುಖಕ್ಕೆ ಹಾಕೋ ಸೋಪ್ ಇಡೋಕ್ಕೆ, ಆ ಥರ ನಾನೆಲ್ಲ ಡೀಟೇಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು 20 ರೂಪೀಸ್. ಡಿಮಾರ್ಟ್ ಆಫರಲ್ಲಿ 15 ರುಪೀಸಿಗೆ ಸಿಗಿದೆ. ಒಂದು ಪಿಂಕ್ ತೊಗೊಂಡಿದ್ದೀನಿ, ಸೇಮ್ ಪ್ರೈಸಲ್ಲಿ ಇನ್ನೊಂದು ಬ್ಲೂ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸೋಪ್ ಬಾಕ್ಸೆ ವಿತ್ ಕ್ಯಾಪ್ ಅಂದ್ಕೊತೀನಿ, ಇಲ್ಲ ವಿತೌಟ್ ಕ್ಯಾಪೇ. ಇನ್ನೊಂದು ಸೇಮ್ ಬ್ಲೂ ಅಲ್ಲೇ ತೊಗೊಂಡಿದ್ದೀನಿ, ಬಿಕಾಸ್ ಇದ್ರ ಜೊತೆಗೆ ಇದು ಮ್ಯಾಚ್ ಆಗುತ್ತೆ, ಇದು ಮ್ಯಾಚ್ ಆಗುತ್ತೆ, ಇದು ಮ್ಯಾಚ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ಸ್ವಲ್ಪ ನ್ಯೂಡಾಗಿ ಪಿಂಟ್ರೆಸ್ಟಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು 60 ರೂಪೀಸ್ ಪ್ರೈಸ್ ಬಂದುಬಿಟ್ಟು, ಬಟ್ ಡಿಮಾರ್ಟ್ ಪ್ರೈಸ್ಗೆ ನನಗೆ 49 ರೂಪೀಸ್ಗೆ ಸಿಕ್ತು. ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ, ಮತ್ತು ಏನು ಹೇಳಬೇಕು ಅಂತ ಗೊತ್ತಾಗದೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳಿದೆ, ಆವಾಗಲೇ ಹೇಳ್ದಂಗೆ ಟೈಮ್ ಬಂದುಬಿಟ್ಟು ಇವಾಗ 11:15 ಆಗಿರ್ಬೋದು. ಅಕ್ಕಪಕ್ಕ ಮಲಗಿರ್ತಾರೆ, ಜಾಸ್ತಿ ಸೌಂಡ್ ಆದರೆ ಅವ್ರಿಗೂ ಹಿಂಸೆ ಆಗುತ್ತೆ. ಹಾಗಾಗಿ ಬೇಗ ಮಾತಾಡ್ತೀನಿ. ಬೇಗ ಮಾತಾಡೋದಕ್ಕೆ ನನಗೇನು ಇನ್ಫಾರ್ಮೇಷನ್ ಕೊಡಬೇಕು, ಹೆಂಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ವಿಡಿಯೋ ಮಾಡಬೇಕು, ನಿಮಗೆ ಇದ್ರದ್ದು ಪ್ರೈಸಸ್ ಹೇಳಬೇಕು, ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಬೇಕು. ಇದು ನನ್ನ ಮೇನ್ ಇಂಟೆನ್ಷನ್ ಅಷ್ಟೇ. ಆ್ಯಂಡ್ ಇದು ಒಂದು ಗ್ಲಾಸ್ ಬಾಕ್ಸ್ನ ಪರ್ಚೇಸ್ ಮಾಡಿದೆ. ನನಗೆ ಫುಡ್ ಐಟಮ್ಸ್ನ ಗ್ಲಾಸ್ ಬಾಕ್ಸಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ, ಯಾಕಂದರೆ ಫ್ರೆಶ್ ಆಗಿರುತ್ತೆ. ನಾರ್ಮಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲೆಲ್ಲ, ಆ ಬಾಕ್ಸ್ಗಳೆಲ್ಲ ಆಲ್ಮೋಸ್ಟ್ ಫುಡ್ ಒಂದು ಸ್ವಲ್ಪ ಫ್ರೆಶ್ ಅನಿಸಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ. ಬಟ್ ಗ್ಲಾಸ್ ಬಾಕ್ಸಲ್ಲಿ ಫ್ರೂಟ್ಸ್ ಇಟ್ಟರು ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನನಗೆ ಗ್ಲಾಸ್ ಬಾಕ್ಸ್ಗಳು ತುಂಬ ಇಷ್ಟ. ಸೊ ಇದು ಪಲ್ಯ, ಚಟ್ನಿ ಆ ಥರದ್ದು ಹಾಕಿದಾಗ್ಲೂ ಫ್ರೆಶ್ ಆಗಿರುತ್ತೆ. ಇಲ್ಲ ಏನಾದ್ರು ಕಾಳು ಪಲ್ಯ ಆ ಥರ ತೊಗೊಂಡೋಗೋಕ್ಕೂ ಚೆನ್ನಾಗಿದೆ, ಇಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ನೆನೆಸಿರೋದನ್ನ ತೊಗೊಂಡೋಗೋಕ್ಕೂ ಚೆನ್ನಾಗಿದೆ. ಸೊ ಇದು ಒಂದು ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 99 ರೂಪೀಸ್ಗೆ. ಇದು ಗ್ಲಾಸ್, ಇದು ನಾರ್ಮಲ್ ಪ್ಲಾಸ್ಟಿಕ್ಕೆ, ಬಟ್ ಹಾರ್ಡ್ ಪ್ಲಾಸ್ಟಿಕ್ಕು. 99 ರೂಪೀಸ್ ಏನು ಲಾಸ್ ಏನಿಲ್ಲ ನನ್ನ ಪ್ರಕಾರ. ಚೆನ್ನಾಗಿದೆ, ಪಲ್ಯ ಆಗಿ ಏನಾದರೂ ಒಂದು ಹಾಕ್ಕೊಂಡು ಹೋಗ್ಬೋದು ಲೈಟಾಗಿ, ಡ್ರೈ ಫ್ರೂಟ್ಸ್ ಆ ಥರ ಎಲ್ಲ. ಬಟ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಹಾಗೆ ಬೈ 1 get 1 ಇಯರ್ಬಡ್ಸ್ ಇತ್ತು, ಸೊ ಪರ್ಚೇಸ್ ಮಾಡಿದೆ. ನಂಗೆ ಜಾಸ್ತಿ ಶೀತ ಆದಾಗ ಕಿವಿ ಕಡಿಯುತ್ತೆ, ಈಗ ಶೀತದ ಟೈಮ್ ಬೇರೆ, ಹಾಗಾಗಿ ಇಯರ್ಬಡ್ಸ್ ಪರ್ಚೇಸ್ ಮಾಡಿದೆ. 55 ರೂಪೀಸೇ ನಾರ್ಮಲ್ ಪ್ರೈಸ್ ಬಂದುಬಿಟ್ಟು ಕೂಡ, ಡಿಮಾರ್ಟ್ ಪ್ರೈಸ್ ಬಂದುಬಿಟ್ಟು ಕೂಡ. ಬಟ್ ಬೈ 1 get 1 ಆಫರ್ ಇದೆಯಲ್ಲ ತೊಗೊಂಡೆ. ನಮ್ಮ ಡ್ಯಾಡಿ ಬಂದಾಗ ಅವ್ರಿಗೊಂದು ಕೊಟ್ಟು ಕಳಿಸ್ತೀನಿ. ಒಂದನ್ನೇ ಎಷ್ಟು ದಿನ ಯೂಸ್ ಮಾಡ್ತೀನೋ ನಾನು. ಮತ್ತು ನನ್ನ ಹತ್ರ ಆಲ್ರೆಡಿ ಒಂದು ಗ್ಲಾಸ್ ಬಾಕ್ಸ್ ಇತ್ತು, ಬಟ್ ಇನ್ನೊಂದು ಬೇಕಿತ್ತು ಅಗಲವಾಗಿರೋಂಥದ್ದು. ಏನಾದರೂ ರೈಸ್ ಐಟಮ್ ಹಾಕ್ಕೊಂಡೋಗೋಕ್ಕೋ, ಇಲ್ಲ ಫ್ರೂಟ್ಸ್ ಕಟ್ ಮಾಡಿದಾಗ ಫ್ರೂಟ್ಸ್ ಹಾಕ್ಕೊಂಡು ಹೋಗೋದಕ್ಕೋ. ಅದು ಸ್ವಲ್ಪ ಸಣ್ಣ ಬಾಕ್ಸ್ ಆಗಿರೋದ್ರಿಂದ ಇದು ಸ್ವಲ್ಪ ದೊಡ್ಡದು ತೊಗೊಂಡೆ. ಇದು ಪ್ರೈಸ್ ಬಂದುಬಿಟ್ಟು 149ಗೆ ನನಗೆ ಸಿಕ್ಕಿದೆ. ಇದು ಗ್ಲಾಸ್, ಇದು ಕೂಡ ಹಾರ್ಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರಲ್ಲ ಆ ಐಟಮು. ಈಗ ಇದಕ್ಕೂ ನಾನು ಫ್ರೂಟ್ಸ್ ಏನಾದರೂ ಹಾಕ್ಕೊಂಡೋದಾಗ ಫ್ರೆಶ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಗ್ಲಾಸ್ ಐಟಮಲ್ಲಿ ತೊಗೊಂಡೋದಂಥ ಫ್ರೂಟ್ಸ್ಗಳು ನಾರ್ಮಲ್ ಬಾಕ್ಸ್ಗಳಲ್ಲಿ ತೊಗೊಂಡೋಗಿದ್ದಕ್ಕಿಂತ ಫ್ರೆಶ್ ಆಗಿರುತ್ತೆ. ಸೊ ಇದು ಒಂದು ಪರ್ಚೇಸ್ ಮಾಡಿದೆ. ಇಲ್ಲ ರೈಸ್ ಏನಾದರೂ ಹಾಕ್ಕೊಂಡಾಗ ರೈಸ್ ಆದರೂ ಫ್ರೆಶ್ ಆಗಿರುತ್ತೆ. ಏನು ನಾನು ಅದನ್ನು ಬರೀ ಫ್ರೂಟ್ಸ್ಗೆ ಅಂತಲೇ ಪರ್ಚೇಸ್ ಮಾಡಿಲ್ಲ, ಬರೀ ಫ್ರೂಟ್ಸ್ಗೆ ಇದು ಬರೀ ಊಟಕ್ಕೆ ಅಂತ ಎಲ್ಲ ಪರ್ಚೇಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಾಗಿಲ್ಲ. ಟಚ್ಡ್ ಆಗಲಿ ಅಂತ ಬೇಡ್ಕೊಳ್ಳಿ. ಇದು ಕೂಡ ಒಂದು ಬಾಕ್ಸ್ ತೊಗೊಂಡೆ. ಇವಾಗ ಚಪಾತಿ, ರೋಟಿ ಆ ಥರದ್ದೇನಾದರೂ ತೊಗೊಂಡೋದಾಗ ಇರಲಿ, ಅಥವಾ ಫ್ರೂಟ್ಸ್, ಇದರಲ್ಲೂ ಫ್ರೂಟ್ಸ್ ಹಾಕ್ಬೋದು. ನಾನೇನು ಇದ್ರಲ್ಲಿ ಬರೀ ಫ್ರೂಟ್ಸ್ ಹಾಕ್ತೀನಿ, ಅದರಲ್ಲಿ ಬರೀ ರೊಟ್ಟಿ ಚಪಾತಿ ತೊಗೊಂಡೋಗ್ತೀನಿ, ಆ ಥರ ಏನಿಲ್ಲ. ಯಾವುದು ಸಿಗುತ್ತೋ ಅದನ್ನು ಹಾಕ್ಕೊಂಡು ಯಾವುದು ಇಡಿಸುತ್ತೆ ಕನ್ಸಿಸ್ಟೆನ್ಸಿ ಅದನ್ನು ತೊಗೊಂಡೋಗ್ತೀನಿ. ಅದು ಬಂದುಬಿಟ್ಟು 149. ಫಸ್ಟ್ನದು ಬಂದುಬಿಟ್ಟು ಗ್ಲಾಸ್ದು 99, 149. ಆ್ಯಂಡ್ ಇದು ಬಂದುಬಿಟ್ಟು 149, ಸೇಮ್ 149 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಸೇಮ್ ಇದು ಗ್ಲಾಸ್, ಇದು ಹಾರ್ಡ್ ಪ್ಲಾಸ್ಟಿಕ್ ಮಟೀರಿಯಲ್. ಮೈ ಬಾಟಲ್, ಗ್ಲಾಸ್ ಬಾಟಲ್ ಪರ್ಚೇಸ್ ಮಾಡಿದ್ದೀನಿ ವಿತ್ ದಿಸ್. ನಿಮಗೆ ಸಿಗುತ್ತೆ. ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ, ಇವಾಗ ಏನೋ ನಾನು ಮಿಲ್ಕ್ ಶೇಕ್ ಅಥವಾ ಏನೋ ಒಂದು ಜ್ಯೂಸ್ ಮಾಡ್ಕೊಂಡು ಹೋಗಿರ್ತೀನಿ, ಅದು ನನಗೆ ಇಲ್ಲಿ ಕುಡಿಯೋಕ್ಕೆ ಟೈಮ್ ಇರಲ್ಲ. ಬಟ್ ನಂಗೆ ಆ ಮೂಮೆಂಟಲ್ಲಿ ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ಈ ಮೂಮೆಂಟಲ್ಲಿ ನಂಗೆ ಕುಡಿಯೋಕ್ಕೆ ಇಷ್ಟ ಆಗಿರಲ್ಲ. ಬಟ್ ನಾನು ವರ್ಕ್ ಪ್ಲೇಸಲ್ಲಿ ಕುಡಿಬೇಕು ಅನ್ನಿಸ್ದಾಗ, ಬ್ರೇಕ್ ಸಿಕ್ಕಿದಾಗ, ಬ್ರೇಕ್ ಟೈಮಲ್ಲಿ
ಅದಕ್ಕೆ ಅಂತ ಹೇಳಿ ಗ್ಲಾಸ್ ಬಾಟಲ್ನ ಪರ್ಚೇಸ್ ಮಾಡಿದೆ. ಬಿಕಾಸ್ ಗ್ಲಾಸ್ ಬಾಕ್ಸಲ್ಲಿ ನೀವು ಫ್ರೂಟ್ಸ್ ಇಟ್ಟರೆ ಫ್ರೆಶ್ ಆಗಿರುತ್ತೆ, ಇನ್ನು ಜ್ಯೂಸ್ ಎಲ್ಲ ಇಟ್ಟಾಗ ಕೋಲ್ಡಾಗಿ ಫ್ರೆಶ್ ಆಗಿ ಕೂಡ ಇರುತ್ತೆ. ಸೊ ಕ್ಯೂಟ್ ಆ್ಯಂಡ್ ಲಿಟಲ್ ಚೆನ್ನಾಗಿ ಅನ್ನಿಸ್ತು. ಮಜ್ಜಿಗೆ ಕೂಡ ಹಾಕ್ಕೋಬೋದು, ಬಟ್ ಮಜ್ಜಿಗೆಗೆ ಅಂತ ಹೇಳಿ ನಂತರ ಒಂದು ಲೋಟ್ ವಿತ್ ಕ್ಯಾಪ್ ಸ್ಟೀಲಿಂದಿದೆ, ಅದನ್ನು ನಾನು ಯಾವತ್ತಾರು ತೋರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ನೆನ್ನೆ ಡಿಮಾರ್ಟಿಂದ ಬರ್ತಾ ಮಳೆಯಲ್ಲಿ ನೆಂದೆ, ಹಾಗಾಗಿ. ಆ್ಯಂಡ್ ಇದೊಂದು ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್ ಪರ್ಪಲ್ ಕಲರ್ ತೊಗೊಂಡೆ, ಸೊ ದಟ್ ನನ್ನ ಸೋಪ್ ಬಾಕ್ಸ್ಗಳ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಪರ್ಪಲ್ ಕಲರ್ ಹ್ಯಾಂಡ್ ವಾಶ್ ತೊಗೊಂಡಿದ್ದೀನಿ. ಐ ಥಿಂಕ್ ಇದು ವೈಟ್ ಕಲರ್ ಹ್ಯಾಂಡ್ ವಾಶ್ ಆಗುತ್ತೆ ಅಂತ ಹೇಳಿ. ಸೊ ಇಷ್ಟೆಲ್ಲ ನನ್ನ ಡಿಮಾರ್ಟ್ ಪರ್ಚೇಸಸ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.